ಹ್ಞೂ ಹ್ಞೂ ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎಬ್ಬಿಸಿ ಎಬ್ಬಿಸುತ್ತಾನೆ. ಹಾಂ ಎತ್ತುತ್ತಾನೆ. ಹಾಂ ಕೀರ್ತನೆ ಕೀರ್ತನೆ 113 ವಚನ. ಭಾಳ ಅದ್ಭುತ, ಒಳ್ಳೆಯ ಪ್ರಯತ್ನ. ಹಾಂ ಅವರಿಗೆ ಇನ್ಸ್ಪಿರೇಷನ್ ಯಾರು ಪ್ರೋತ್ಸಾಹದಾಯಕವಾಗಿ ಮಾಡಿದರೆ ಅವರಿಗೂ ಕೂಡ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ ಅಂತೇಳಿ ನನ್ನ ಪ್ರಾರ್ಥನೆ ಆಗಿರ್ತದೆ. ಇನ್ನೊಬ್ಬರು ಯಾರು? ಪ್ರತೀಕ್ಷಾ ಬಾಮ. ದೇವರ ಜನಾಂಗಗಳನ್ನು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳನ್ನು ನಿನ್ನನ್ನು ಕೀರ್ತಿಸಲಿ. ಕೀರ್ತನೆ 67:3. ಭಾಳ ಅದ್ಭುತ, ಹೌದಲ್ಲ? ದೇವರ ಮಕ್ಕಳಿಂದ ಬರ್ತಕ್ಕಂಥ ಆ ನುಡಿಮುತ್ತುಗಳು ಅವರ ಜೀವಿತಕ್ಕೆ, ಅವರ ಜೀವನಕ್ಕೆ ಅನುಕೂಲತೆಯನ್ನು ಕೊಡಲಿ ಅಂತೇಳಿ ನಮ್ಮ ಪ್ರಾರ್ಥನೆ ಆಗಿರ್ತದೆ. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಭಾಳ ಅದ್ಭುತವಾಗಿರ್ತಕ್ಕಂಥ ವಾಕ್ಯ. ಎಲ್ಲರೂ ಅದರ ಬಗ್ಗೆ ನಿರೀಕ್ಷೆ ಇರಬೇಕು. ಆತನು ಯಾರು ದೀನತೆಯಿಂದ ನಾವು ಈ ಲೋಕದಲ್ಲಿ ಜೀವಿಸ್ತೇವೋ ಅವರನ್ನು ಕೆಳಗಿನಿಂದ ಆತನು ಉನ್ನತಕ್ಕೆ ಏರಿಸ್ತಾನೆ. ನೀ ಏನು ಉದ್ಧಾರ ಆಗ್ತೀನಿ ಅಂತೇಳಿ ಬೈತೀವಲ್ಲ, ಅದಿಲ್ಲ. ದೇವರು ನಮ್ಮನ್ನು ಎಂದಿಲ್ಲ ಒಂದು ದಿವಸ ಆ ಒಂದು ತಕ್ಕ ಸಮಯಕ್ಕೆ ನಮ್ಮನ್ನು ಉನ್ನತೀಕರಿಸುತ್ತಾನೆ ಅಂತಕ್ಕಂಥದ್ದು. ದೇವರ ವಾಕ್ಯದ ಕಡೆ ಗಮನ ಕೊಡೋಣ. ಆದಷ್ಟು ಜಲ್ದಿ ಮುಗಿಸೋಣ ಅಲ್ಲ, ಜಲ್ದಿ ಮುಗಿಸಿ ಕರ್ತನ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಹೇಳಿದ ಮಾತು ಕೇಳ್ತಕ್ಕಂಥವ್ರು ಸ್ತ್ರೀಯರೇ, ಹೌದಲ್ಲ? ನಿಮಗೆ ಸಮಯ ಕೊಡಬೇಕು, ನಿಮ್ಮನ್ನು ಬೇಗ ಮುಗಿಸ್ಬೇಕು.